ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ಗೆ ಎದ್ದು ಎಲ್ಲ ದೇವ್ರ ಸಾಮಾನು ಕ್ಲೀನ್ ಮಾಡಿ, ಆ್ಯಸ್ ಯೂಸಲ್ ಸೋಮವಾರ ಅಂದರೆ ಗೊತ್ತಲ್ವ, ಕೆಲವ್ರು ಮನೆ ದೇವ್ರ ವಾರ ಸೋಮವಾರ ಆಗಿರುತ್ತೆ. ಅವತ್ತು ಎಲ್ಲರೂ ಕ್ಲೀನ್ ಮಾಡಲೇಬೇಕು, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ನಾನು ಎಲ್ಲ ಮಾಡೋಷ್ಟೊಳಗೆ ಇಷ್ಟೊತ್ತಾಗಿದೆ, 10:20 ಟೈಮ್. ಇವಾಗ ಮುದ್ದುಗೆ ಅಂದ್ಬಿಟ್ಟು ಮಲ್ಟಿಗ್ರೇನ್ ದೋಸೆ ಹಿಟ್ಟನ್ನ ಕಲಸಿಟ್ಟಿದ್ದೆ, ಅದರಲ್ಲಿ ದೋಸೆ ಮಾಡಿದ್ದೀನಿ. ಮತ್ತು ಮೊಸರು, ಚಟ್ನಿ ಪುಡಿ, ಕರಿ ಲೀವ್ಸ್ ಮತ್ತು ಏನದು ನೆನಪೇ ಆಗ್ತಿಲ್ವಲ್ಲ ನನಗೆ, ಮುರಿಂಗ ಲೀವ್ಸ್, ಅದು ಆದರೆ ಎರಡರದೂ ಪೌಡ್ರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಇವನು ಸೊಪ್ಪನ್ನ ತಿನ್ನಲ್ಲ ಎರಡೂ, ಅದಕ್ಕೋಸ್ಕರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುದ್ದುಗೆ ಜ್ವರ, ಹೋದ ಬುಧವಾರದಿಂದ ಜ್ವರ. ಸ್ಯಾಟರ್ಡೆ ಸ್ವಲ್ಪ ಪರವಾಗಿಲ್ಲ, ನೆನ್ನೆ ಆರಾಮಾಗಿದ್ದ ಮುದ್ದು ತವಾದು ಬೇಕಡೆ. ಇವಾಗ ಆರಾಮಾಗಿದ್ದಾನೆ. ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೋಗ್ಬೇಕು. ಇನ್ನೂ 7 ಕ್ಲಾಸ್ ಹಂಗೆ ಪೆಂಡಿಂಗ್ ಇದೆ. ಇವತ್ತಿಗೆ ಅವ್ನು ಕರೆಕ್ಟಾಗಿ ಹೋಗಿದ್ದರೆ 15 ದಿನ ಕ್ಲಾಸ್ ಕಂಪ್ಲೀಟ್ ಆಗಬೇಕಿತ್ತು, ಬಟ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ 7 ಕ್ಲಾಸ್ ಹಂಗೆ ಇದೆ, ಅಲ್ಲಿಗೆ ಕರ್ಕೋಗಿದ್ದು ಬರಬೇಕು. ಇವಾಗ ದೋಸೆ ಹಾಕಿಟ್ಟಿದ್ದೀನಿ, ಹಂಗೆ ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಲನ್ನ ಕಾಯಿಸಿಟ್ಬಿಟ್ಟು ಒಂದು ಸ್ವಲ್ಪ ದೋಸೆ ತಣ್ಣಗಾಗೋಷ್ಟರೊಳಗಡೆ ಹಾಲು ಕೂಡ ಕಾಯುತ್ತೆ. ನೆಕ್ಸ್ಟು ಅವ್ನು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೋಗಿದ್ದು ಬರಬೇಕು. ಅಲ್ಲಿಂದ ಬಂದು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ. ಒಂದು ಪಲ್ಯ ಮತ್ತು ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ಸಂಜೆಗೂ ಆಗುತ್ತೆ. ನೋಡೋಣ. ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನೀವು ದಯವಿಟ್ಟು ಹೋಗಿ ನನ್ನ ಶಾರ್ಟ್ ವಿಡಿಯೋನ ನೋಡಿ ಮತ್ತು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಲಾಸ್ಟ್ ಸಂಡೇ ಅಂದರೆ ಇವತ್ತು 8 6ನೇ ತಾರೀಕಲ್ಲಿ ನಾವು ಕಾರ್ನ ತೊಗೊಂಡು, ಆ ಕಾರ್ ತೊಗೊಂಡಿದ್ದು ಚಿಕ್ಕ ಕ್ಲಿಪ್ಪಿಂಗ್ ಇದೆ, ಚಿಕ್ಕದು, ಅದನ್ನು ಹಾಕ್ತೀನಿ, ಹ್ಯಾಡ್ ಮಾಡ್ತೀನಿ, ಅದ್ರ ಜೊತೆ ನೋಡಿ. ಹಾಗೆಯೇ ನಂದು ಕಾರ್ ಬೈ ಮಾಡಿರೋ ನಾವು ಫುಲ್ ವಿಡಿಯೋ ಬಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಶಾರ್ಟ್ ವಿಡಿಯೋನ ಚೆಕ್ ಮಾಡಿ, ಓಕೆ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಾರ್ನ ತಗೊಳ್ಳೋದಕ್ಕೆ ಬಂದಿದ್ದೀವಿ ಫೈನಲಿ. ಎಷ್ಟೋ ವರ್ಷದಿಂದ ಅನ್ಕೊಂಡಂಗೆ ಸುಮ್ಮನಿದ್ದು ಮುದ್ದು ಇದೆ ನೋಡಿ, ಒಳಗಡೆ ಕೂತಿದ್ದೇನೆ. ನೆಕ್ಸ್ಟ್ ಇದು ಹೋಂಡಾ ಅಮೇಜ್. ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲಿ ಪೇಪರ್ಸ್ಗೆಲ್ಲ ಸೈನ್ ಹಾಕ್ತಿದ್ದಾರೆ. ಇಲ್ಲಿ ಮತ್ತೆ ಮಾವು ಬಂದು ಇಲ್ಲಿ ಕೂತಿದ್ದಾರೆ. ಕಾರ್ ತಗೊಂಡಿರೋ ವಿಡಿಯೋ ನೋಡಿದ್ರಿ ಅಲ್ಲ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಹೋಂಡಾ ಅಮೇಜ್ ಕಾರ್ ತೊಗೊಂಡಿರೋದು ನಾವು, ಹೋಂಡಾ ಕಂಪ್ನಿದು. ಚೆನ್ನಾಗಿದೆ, 5 ಮೆಂಬರ್ಸ್ಗೆ ಕಂಫರ್ಟಬಲ್ ಆಗಿದೆ, ಸಾಕು. ಅವಶ್ಯಕತೆಗಿಂತ ಜಾಸ್ತಿ ಮೀರಿ ಖರ್ಚು ಮಾಡಬಾರ್ದು ಅಲ್ವಾ, ಅದಕ್ಕೋಸ್ಕರ. ಇವಾಗಷ್ಟೇ ಜಸ್ಟ್ ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದಿದ್ದಾಯಿತು. ಸುಸ್ತಾಗೋಗಿದೆ, ತುಂಬ ಬಿಸಿಲು. ಇವತ್ತು 11 to 12 ಕರ್ಕೊಂಡು ಹೋಗಿದೆ. ನಾನು ಯಾವಾಗಲೂ 10 to 11 ಕರ್ಕೊಂಡು ಹೋಗ್ತಿದ್ದೆ, ಬಟ್ ಈ ಬಿಸಿಲು ಯಪ್ಪ ಸಕ್ಕತ್ ಸುಸ್ತಾಗೋಗಿದೆ. ಅವನೇನು ಮಾಡ್ತಾನೆ, ಇನ್ನೂ 7 ಕ್ಲಾಸ್ ಇತ್ತು, ಬೇರೆ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾನೆ ಜ್ವರ ಬಂದಿದ್ದರಿಂದ. ಸ್ವಿಮ್ಮಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅವನಿಗೆ, ಕೈ ಕಾಲು ಆಡ್ಸೋಕ್ಕೆ ಆಗ್ತಾಯಿಲ್ಲ. ಪಾಪ ನಮಗೂ ಜ್ವರ ಬಂದ್ರೆ ಹಂಗೇ ಅಲ್ವಾ. ನೋಡೋಣ, ಆದರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಅಂದರೆ ಅಷ್ಟೇ ವೇಸ್ಟ್ ಆಗುತ್ತೆ ಕ್ಲಾಸು. ಫುಲ್ ಪೇ ಕೂಡ ಮಾಡಿಬಿಟ್ಟಿದ್ದೀನಿ ನಾನು. ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಆ್ಯಂಡ್ ವಾಚ್. ನೋಡಿ, ಏನು ಅಂತ ಗೊತ್ತಿಲ್ಲ ನನಗೆ. ಫೋರ್ಹೆಡ್ ಮೇಲೆ ತುಂಬ ಸಣ್ಣ ಸಣ್ಣ ಪಿಂಪಲ್ಸ್ ಥರ ಆಗ್ಬಿಟ್ಟಿದೆ. ಏನಕ್ಕೆ ಹಿಂಗಾಗಿದೆ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಸಮ್ಮರ್ ಆಗಿರೋದ್ರಿಂದ, ಸಮ್ಮರ್ಗೋಸ್ಕರ ಈ ಥರ ಏನಾದರೂ ಆಗಿದೆಯೋ ಏನೋ, ಹೀಟ್ ಜಾಸ್ತಿ ಆಗಿದೆ ಬಾಡೀಲಿ ಅಂತ ಅಂದ್ಬಿಟ್ಟು. ಬಟ್ ತುಂಬ ಒಂಥರ ವಿಯಾರ್ಡಾಗಿ ಕಾಣಿಸ್ತಿದೆ. ಫೇಸೆಲ್ಲ ಒಂಥರ ಏನೋ ಒಂದು ರೀಸನ್ಗೆ ಹಾಳಾಗ್ತಿದೆ ಅನ್ನಿಸ್ತಿದೆ ಫೇಸಲ್ಲಿ. ಏನು ಅಂತ ಗೊತ್ತಾಗ್ತಿಲ್ಲ. ಒಟ್ಟು ಏರ್ ಫಾಲು ಜಾಸ್ತಿ ಆಗಿದೆ. ಏನು ಕೇರ್ ಮಾಡಿದ್ರು ಅಷ್ಟೇ ವೇಸ್ಟ್ ಅನಿಸ್ಬಿಟ್ಟಿದೆ. ಕೇರ್ ಮಾಡೋದಲ್ಲ ಇವಾಗ. ಇದೇ ಆದರೂ ಅಷ್ಟೇ, ಏರಾದರೂ ಅಷ್ಟೇ, ಫೇಸ್ ಆದರೂ ಅಷ್ಟೇ, ಜನಗಳಾದರೂ ಅಷ್ಟೇ, ಯಾರನ್ನ ಎಷ್ಟು ಕೇರ್ ಮಾಡಿದ್ರು ಅಷ್ಟೇ. ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇದ್ದಷ್ಟು ಮಾತ್ರ ಮಾಡಬೇಕು ಯಾವುದೇ ಆದರೂ. ಅತಿಯಾಗಿ ಮಾಡಿದಷ್ಟು ಓವರ್ ಆಗುತ್ತೆ ಅಲ್ಲ. ನೋಡಿ ಇಲ್ಲಿ ಸನ್ಲೈಟ್ಗೆ ಇದು ಕೂಡ ಹಿಂಗಾಗಿದೆ, ಡಾಟ್ ಥರ. ಗೊತ್ತಾಗ್ತಿಲ್ಲ, ನೋಡೋಣ ಏನು ಮಾಡೋಣ ಅಂತ. ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡಿಬಿಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದುಡ್ಡು ಏನು ಕಟ್ ಆಗಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.